ಬಜೆಟ್ ಡೇ ಸ್ಟ್ರಾಟಜಿ ಅಂತ ನಿಮಗೆ ನೂರಾರು ಇನ್ಫ್ಲುಯೆನ್ಸರ್ ಏನು ಮಾಡ್ತಿದ್ರು, ನಿಮಗೆ ಸ್ಟ್ರಾಟಜೀಸ್ ಕೊಡ್ತಿದ್ರು. ಬಜೆಟ್ ಡೇನ ಹೇಗೆ ಟ್ರೇಡ್ ಮಾಡೋದು, ಬಜೆಟಲ್ಲಿ ಏನಾಗ್ಬೋದು ಅಂತ ನಿಮಗೆ ಸಾಕಷ್ಟು ಸ್ಟ್ರಾಟಜೀಸ್ಗಳು ಕೊಟ್ಟಿದ್ರು. ಸೊ ಸಾಕಷ್ಟು ಜನ ನಿಮ್ಗೆ ಏನು ಹೇಳ್ತಿದ್ರು ಅಂದರೆ, ಬಜೆಟ್ ಡೇ ದಿನ ಏನಾಗುತ್ತೆ, ಮಾರ್ಕೆಟು ಹ್ಯೂಜ್ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ ಅಥವಾ ಒಳ್ಳೆ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ, ನಿಮಗೆ ಮಿನಿಮಮ್ ಅಂದ್ರೆ 1000 ಪಾಯಿಂಟ್ಸ್ ರ್ಯಾಲಿ ನೋಡೋಕೆ ಸಿಗುತ್ತೆ ಅಂತ ಹೇಳ್ತಿದ್ರು. ಆದರೆ ಬಜೆಟ್ ಡೇ ದಿನ ಏನಾಯಿತು, ನೀವು ನೋಡ್ಬೋದು ಇಲ್ಲಿ ಮಾರ್ಕೆಟ್ ಏನಾಗಿದೆ ಫುಲ್ ಸೈಡ್ ವೈಸ್ ಆಗಿತ್ತು. ಸೊ 45,700 ಹಿಡಿದು 46,176 ಮಧ್ಯ ರೇಂಜಲ್ಲೇ ಇತ್ತು. ಹಾಗೂ ಈ ರೇಂಜಲ್ಲಿ ಟ್ರೇಡ್ ಆಗಿ ಮಾರ್ಕೆಟ್ ಏನಾಗಿದೆ ಸೈಡ್ ವೈಸ್ ಅಲ್ಲಿ ಎಂಡ್ ಆಗಿದೆ. ಸೊ ಸಾಕಷ್ಟು ಜನ ಏನು ಹೇಳ್ತಿದ್ರು, ಮಾರ್ಕೆಟ್ 1000 ಪಾಯಿಂಟ್ ಮೇಲೆ ಹೋಗುತ್ತೆ ಅಥವಾ 1000 ಪಾಯಿಂಟ್ ಕೆಳಗಡೆ ಬರುತ್ತೆ ಅಂತ ಹೇಳ್ತಿದ್ರು. ಸೊ ನಿಮ್ಮ ಪ್ರೀಮಿಯಂ ಏನಿದೆ ಡಬಲ್ ಟೇಬಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣದಿಂದ ನೀವು 20 ಇಲ್ವಾ 30% ರಿಸ್ಕ್ ತಗೊಳ್ಳಿ ಅಂತಾನೂ ಸಹ ಹೇಳ್ತಿದ್ರು. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಕಾಲ್ ಆಪ್ಷನ್ ಹಾಗೂ ಪುಟ್ ಆಪ್ಷನ್ ಸಹ ಬೈ ಮಾಡಿದ್ರು. ಸೊ ಕೊನೆಗೆ ಏನಾಯ್ತು, ಅವ್ರಿಗೆ ಒಂದು ಹ್ಯೂಜ್ ಲಾಸಸ್ ಆಗಿದೆ. ಸೊ ಈ ತರ ಲಾಸಸ್ ಆಗೋದಕ್ಕೆ ಟ್ರೇಡರ್ಸ್ ಗಳಿಗೆ ಏನ್ ಕಾರಣ ಅಂದ್ರೆ, ಟ್ರೇಡರ್ಸ್ ಗಳು ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ನ ಮಾಡಲ್ಲ. ಸಾಕಷ್ಟು ಟ್ರೇಡರ್ಸ್ ಏನಿದ್ರೆ ಅವರು ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ನ ಫಾಲೋ ಮಾಡಲ್ಲ. ಸುಮ್ಮನೆ ಈ ತರ ಇವೆಂಟ್ಸ್ ಬಂದಾಗ ಒಂದು ಸ್ಟ್ರಾಟಜಿಯಿಂದ ಇನ್ನೊಂದು ಸ್ಟ್ರಾಟಜಿಗೆ ಸ್ವಿಚ್ ಆಗ್ತಿರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಂದ್ರೆ ಏನು, ಹಾಗೂ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಏನಕ್ಕೆ ಇಂಪಾರ್ಟೆಂಟ್, ಹಾಗೂ ಅದು ನಿಮಗೆ ಟ್ರೇಡರ್ ಆಗಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ಕಲಿಯೋಣ ಬನ್ನಿ. ಸೊ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಂದ್ರೆ ಏನು, ಸೊ ನೋಡಿ ಅದಕ್ಕೆ ಡೆಫಿನೇಷನ್ ಕೊಡ್ತೀನಿ ಅಂತ ಹೋದ್ರೆ ನಿಮಗೆ ಒಂದು ಒಳ್ಳೆ ದೊಡ್ಡ ಡೆಫಿನೇಷನ್ ಕೊಡ್ಬೋದು. ಅದೇ ಸುಲಭವಾಗಿ ಹೇಳಬೇಕಂದ್ರೆ, ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಏನಂದ್ರೆ, ನೀವು ಟ್ರೇಡಿಂಗ್ ನ ಒಂದು ಸರ್ಟನ್ ರೂಲ್ಸ್ ಮೇಲೆ ಮಾಡ್ತಾರೆ, ಎಮೋಷನ್ಸ್ ಮೇಲೆ ಅಲ್ಲ. ಇದನ್ನ ನಾವು ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಂತ ಹೇಳ್ತೇವೆ. ಒಂದು ಸರ್ಟನ್ ರೂಲ್ಸ್ ಇರುತ್ತೆ, ಆ ರೂಲ್ಸ್ ನ ನೀವು ಫಾಲೋ ಮಾಡೋದೇ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಆಗಿರುತ್ತೆ. ಸೊ ಟ್ರೇಡಿಂಗ್ ಅಲ್ಲಿ 2 ತರ ಟ್ರೇಡಿಂಗ್ ನೀವು ಮಾಡಬಹುದು. ಒಂದು ಡಿಸ್ಕ್ರಿಷನರಿ ಟ್ರೇಡಿಂಗ್ ಇರುತ್ತೆ, ಇನ್ನೊಂದು ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಇರುತ್ತೆ. ಸೊ ಡಿಸ್ಕ್ರಿಷನರಿ ಟ್ರೇಡಿಂಗ್ ನಾನು ಟ್ರೆಡಿಷನಲ್ ಟ್ರೇಡಿಂಗ್ ಅಂತಾನೂ ಸಹ ಹೇಳ್ತೇನೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಈಸಿ ಎಕ್ಸಾಂಪಲ್ ಏನಂದ್ರೆ, ಒಂದು ಶೆಫ್ ನ ತಗೊಳ್ಳಿ. ಅವರು ಅಡುಗೆನ ಹೇಗೆ ಮಾಡ್ತಾರೆ ಅಂದ್ರೆ, ಒಂದು ಎಕ್ಸ್ಪೀರಿಯನ್ಸ್ ಹಾಗೂ ಒಂದು ಇನ್ಸ್ಟಿಂಕ್ಟ್ ಬೇಸ್ ಮೇಲೆ ಅವರು ಅಡುಗೆನ ಮಾಡ್ತಾರೆ. ಏನ್ ಪರ್ಟಿಕ್ಯುಲರ್ ರೂಲ್ಸ್ ಅಥವಾ ರೆಸಿಪಿಯನ್ನು ಫಾಲೋ ಮಾಡಕ್ ಹೋಗಲ್ಲ. ಅವ್ರು ಕಂಪ್ಲೀಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಇನ್ಸ್ಟಿಂಕ್ಟ್ ಮೇಲೆ ಅಡುಗೆನ ಮಾಡ್ತಿರ್ತಾರೆ. ಅದೇ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಂತ ಬಂದಾಗ ಅದೇ ಶೆಫ್ ನ ತಗೊಳ್ಳಿ. ಬಟ್ ಈ ಶೆಫ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಪರ್ಟಿಕ್ಯುಲರ್ ರೆಸಿಪಿನ ಫಾಲೋ ಮಾಡ್ತಾರೆ. ಏನಕ್ಕೆ ಒಂದು ಕನ್ಸಿಸ್ಟೆಂಟ್ ರಿಸಲ್ಟ್ ಬರೋದಕ್ಕೆ ಅಥವಾ ಒಂದು ಕನ್ಸಿಸ್ಟೆಂಟ್ ಟೇಸ್ಟ್ ಬರೋದಕ್ಕೆ ಒಂದು ಪರ್ಟಿಕ್ಯುಲರ್ ರೆಸಿಪಿನ ಫಾಲೋ ಮಾಡ್ತಾರೆ. ಅದೇ ಇನ್ನ ಸುಲಭವಾದ ಎಕ್ಸಾಂಪಲ್ ಕೊಡಬೇಕಂದ್ರೆ, ಟ್ರೆಡಿಷನಲ್ ಟ್ರೇಡಿಂಗ್ ಅಥವಾ ಡಿಸ್ಕ್ರಿಷನರಿ ಟ್ರೇಡಿಂಗ್ ಹೇಗಿರುತ್ತೆ ಅಂದ್ರೆ, ನೀವು ಚೆಸ್ ಆಡೋದು ಅಂತ ತಗೊಳ್ಳಿ. ನೀವು ಚೆಸ್ ನ ಹೇಗೆ ಆಡ್ತೀರಾ ಅಂದ್ರೆ, ಬರೀ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಆಡ್ತೀರಾ, ಅಥವಾ ನಿಮ್ಗೆ ಏನು ಆ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಸರಿ ಅನ್ಸುತ್ತೆ ಅದ್ರ ಬೇಸ್ ಮೇಲೆ ನೀವು ಒಂದು ಮೂವ್ನ ಮಾಡ್ತೀರಾ. ಡಿಸ್ಕ್ರಿಷನರಿ ಟ್ರೇಡಿಂಗು ಸಹ ಹಾಗೆ, ನಿಮ್ಮ ಹತ್ರ ಒಂದು ಪರ್ಟಿಕ್ಯುಲರ್ ರೂಲ್ಸ್ ಇರಲ್ಲ ಅಥವಾ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಇರಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಿಮಗೆ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಇವೆಂಟ್ ಬಂದ್ರೆ ನೀವು ಒಂದು ರೂಲ್ಸ್ ನ ಫಾಲೋ ಮಾಡದೆ ಏನ್ ಮಾಡ್ತೀರಾ, ಜಾಸ್ತಿ ಲಾಸಸ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ನಿಮಗೆ ಕರೆಂಟ್ ಮಾರ್ಕೆಟ್ ಅಲ್ಲಿ ಏನಾದ್ರು ಒಂದು ಪ್ಯಾಟರ್ನ್ ಕಾಣಿಸಿದ್ರೆ ಇನ್ಸ್ಟೆಂಟ್ ಆಗಿ ಆ ಪ್ಯಾಟರ್ನ್ ಟ್ರೇಡ್ ಮಾಡ್ತೀರಾ. ಸೊ ನೀವು ಇದ್ರಲ್ಲಿ ಏನ್ ಮಾಡ್ತಿದ್ದೀರಾ, ಬರೀ ನಿಮ್ಮ ಗಟ್ ಫೀಲಿಂಗ್ ಮತ್ತೆ ಹಾಗೂ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಕಂಪ್ಲೀಟ್ ಆಗಿ ಟ್ರೇಡ್ ಮಾಡಕ್ ಹೋಗ್ತಿರ್ತೀರಾ. ಅದೇ ಸಿಸ್ಟಮ್ಯಾಟಿಕ್ ಅಂತ ಟ್ರೇಡಿಂಗ್ ಬಂದ್ರೆ ನೀವೇನ್ ಮಾಡಿರ್ತೀರ, ಒಂದು ಪ್ರಿಪರೇಷನ್ ಮಾಡಿರ್ತೀರ, ಒಂದು ಓಪನಿಂಗ್ ಸ್ಟ್ರಾಟಜಿ ಇರುತ್ತೆ ಅಥವಾ ಎಂಡ್ ಗೇಮ್ ಸ್ಟ್ರಾಟಜಿ ಇರುತ್ತೆ, ಮಿಡಲ್ ಗೇಮ್ ಟ್ಯಾಕ್ಟಿಕ್ಸ್ ಇರುತ್ತೆ. ಸೊ ಇದ್ರ ಬೇಸ್ ಮೇಲೆ ನೀವು ಗೇಮ್ ನ ಆಡ್ತೀರಾ. ಸೊ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಲ್ಲೂ ಸಹ ಹಾಗೆ ಇರುತ್ತೆ. ಸೊ ಮಾರ್ಕೆಟ್ ಯಾವುದೇ ಸಿನಾರಿಯೋಸ್ ಅಲ್ಲಿ ಇದ್ರು, ಹೇಗೆ ಇದ್ರು, ನಿಮ್ಮ ಹತ್ರ ಒಂದು ಪರ್ಟಿಕ್ಯುಲರ್ ರೂಲ್ಸ್ ಇರುತ್ತೆ, ಒಂದು ಸರ್ಟನ್ ರೂಲ್ಸ್ ಇರುತ್ತೆ. ಆ ರೂಲ್ಸ್ ತಕ್ಕಂತೆ ನೀವು ಟ್ರೇಡಿಂಗ್ ನ ಮಾಡ್ತೀರಾ. ಸೊ ಅದಾದ್ರೆ ಇದ್ರ ಇವೆಂಟ್ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಇವೆಂಟ್ ನ ಹೇಗೆ ಟ್ರೇಡ್ ಮಾಡಬೇಕು ಹಾಗೂ ನಿಮ್ಮ ರಿಸ್ಕ್ ಎಷ್ಟಿರುತ್ತೆ ಅಂತ. ಅದೇ ನೀವು ಡಿಸ್ಕ್ರಿಷನರಿ ಟ್ರೇಡಿಂಗ್ ಮಾಡ್ತಿದ್ರೆ ಆಗ ನಿಮ್ಮ ಹತ್ರ ಒಂದು ಸರ್ಟನ್ ರೂಲ್ಸ್ ಇರಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಿಮಗೆ ಜಾಸ್ತಿ ಲಾಸಸ್ ಮಾಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಈ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಲ್ಲಿ ಇರೋ ಕೀ ಪಾಯಿಂಟ್ಸ್ ಗಳೇನಂದ್ರೆ, ನೀವು ಒಂದು ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಎಂಟ್ರಿ ಡಿಫೈನ್ ಆಗಿರುತ್ತೆ, ನಿಮ್ಮ ಎಕ್ಸಿಟ್ ಪಾಯಿಂಟ್ ಯಾವ್ದಾಗಿರುತ್ತೆ ಅಂತ ಡಿಫೈನ್ ಆಗಿರುತ್ತೆ. ನೀವು ಎಷ್ಟು ಒಂದು ಟ್ರೇಡ್ ಅಲ್ಲಿ ರಿಸ್ಕ್ ತಗೋತಿದ್ರಾ ಹಾಗೂ ನಿಮ್ಮ ಪೊಸಿಷನ್ ಸೈಜಿಂಗ್ ಏನಿರುತ್ತೆ, ಇವೆಲ್ಲ ನೀವು ಒಂದು ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಿರುತ್ತೆ. ಹಾಗೂ ಡಿಸ್ಕ್ರಿಷನರಿ ಟ್ರೇಡಿಂಗ್ ಅಲ್ಲಿ ಏನಂದ್ರೆ, ಅದು ಡೇಟಾ ಡ್ರಿವನ್ ಡಿಸಿಷನ್ಸ್ ಆಗಿರುತ್ತೆ. ಸೊ ನೀವು ಹಿಸ್ಟಾರಿಕಲ್ ಡೇಟಾ ಹಾಗೂ ಟೆಕ್ನಿಕಲ್ ಇಂಡಿಕೇಟರ್ಸ್ ಹಾಗೂ ಆಲ್ಗೋರಿಥಮ್ಸ್ ನ ಯೂಸ್ ಮಾಡಿ ನೀವು ಒಂದು ಟ್ರೇಡಿಂಗ್ ಆಪರ್ಚುನಿಟಿನ ಐಡೆಂಟಿಫೈ ಮಾಡ್ತೀರಾ. ಹಾಗೂ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಲ್ಲಿ ಇನ್ನೊಂದೇನಂದ್ರೆ, ಆಟೋಮೇಷನ್ ಸಹ ಪಾಸಿಬಲ್ ಆಗಿರುತ್ತೆ. ಸೊ ನೀವು ನಿಮ್ಮ ಒಂದು ರೂಲ್ಸ್ ಏನಿರುತ್ತೆ, ಟ್ರೇಡಿಂಗ್ ರೂಲ್ಸ್ ಏನಿರುತ್ತೆ, ಅದನ್ನ ನೀವು ಕೋಡ್ ಮಾಡಿ ನಿಮ್ಮ ಟ್ರೇಡ್ ಗಳನ್ನ ನೀವು ಸುಲಭವಾಗಿ ನಿಮ್ಮ ರೂಲ್ಸ್ ತಕ್ಕಂತೆ ನೀವು ಆಟೋಮೇಟ್ ಸಹ ಮಾಡಬಹುದು. ಸೊ ಈ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಲ್ಲಿರೋ ಬೆನಿಫಿಟ್ ಏನಂದ್ರೆ, ನೀವು ಮೊದಲನೇದಾಗಿ ತುಂಬಾ ಡಿಸಿಪ್ಲಿನ್ ಆಗಿರ್ಬೋದು. ಸೊ ಮಾರ್ಕೆಟ್ ಎಷ್ಟೇ ಮೇಲೋಗ್ಲಿ ಎಷ್ಟೇ ಕೆಳಗೆ ಬರಲಿ, ನಿಮ್ಮ ಪೋರ್ಷನ್ ಏನಿರುತ್ತೆ ಅದು ನಿಮ್ಗೆ ಸಿಗುತ್ತೆ, ಅಥವಾ ನಿಮ್ಮ ಲಾಸಸ್ ಏನಿರುತ್ತೆ ಅದು ನಿಮ್ಗೆ ಆಗಿರುತ್ತೆ. ಈ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಲ್ಲಿ ಜಾಸ್ತಿ ಲಾಸ್ ಅಥವಾ ಜಾಸ್ತಿ ಪ್ರಾಫಿಟ್ ಅಂತ ಬರಲ್ಲ, ನೀವು ಡಿಸಿಪ್ಲಿನ್ ಗೆ ಸ್ಟಿಕ್ ಆಗಿರ್ತೀರಾ. ಈ ತರ ಇವೆಂಟ್ಸ್ ಗಳು ಬಂದಾಗ ನೀವು ಈ ತರ 40-50% ಅಂತ ರಿಸ್ಕ್ ತಗೊಳಕ್ ಹೋಗಲ್ಲ. ಅಲ್ಲೂ ಸಹ ಏನಾಗಿರುತ್ತೆ, ನಿಮ್ಮ ರಿಸ್ಕ್ ಏನಿರುತ್ತೆ ಅದು ಸಹ ಡಿಫೈನ್ಡ್ ಆಗಿರುತ್ತೆ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಮಾಡಿದಾಗ. ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಲ್ಲಿರೋ ಎರಡನೇ ಬೆನಿಫಿಟ್ ಏನಂದ್ರೆ ಕನ್ಸಿಸ್ಟೆನ್ಸಿ. ನಿಮ್ಮ ಎಮೋಷನಲ್ ಇಂಪ್ಯಾಕ್ಟ್ ಏನಿದೆ ಟ್ರೇಡಿಂಗ್ ಅಲ್ಲಿ ಕಮ್ಮಿ ಆದಷ್ಟು ಏನಾಗುತ್ತೆ, ಅದು ನಿಮಗೆ ಕನ್ಸಿಸ್ಟೆಂಟ್ ರಿಸಲ್ಟ್ ಕೊಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗೂ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಮಾಡೋದ್ರಿಂದ ಥರ್ಡ್ ಬೆನಿಫಿಟ್ ಏನಿದೆ ಅಂದ್ರೆ ಬ್ಯಾಕ್ ಟೆಸ್ಟಿಂಗ್. ಸೊ ನೀವು ಬ್ಯಾಕ್ ಟೆಸ್ಟಿಂಗ್ ಇಂದ ನಿಮ್ಮ ಸ್ಟ್ರಾಟಜಿ ಏನಿದೆ ಅದು ವರ್ಕ್ ಆಗುತ್ತೆ ಇಲ್ವಾ ಮಾರ್ಕೆಟ್ ಅಲ್ಲಿ. ಸೊ ಹಿಸ್ಟಾರಿಕಲ್ ಡೇಟಾದಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ, ಅದು ಹಿಂದೆ ವರ್ಕ್ ಆಗಿದೆಯಾ ಇಲ್ವಾ ಅಂತ ನಿಮ್ಗೆ ಸುಲಭವಾಗಿ ಗೊತ್ತಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ಡಿಸ್ಕ್ರಿಷನರಿ ಟ್ರೇಡಿಂಗ್ ಹಾಗೂ ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಅಂದ್ರೆ ಏನಂತ ಕಲ್ತ್ರಿ. ಸೊ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಮಾಡೋಣ.